ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ನಾನಿವಾಗ ಹೇಳುವಂಥ ಸ್ಟೋರಿ ನೀರು ಮತ್ತು ಬೆಂಕಿದು. ಈ ಸ್ಟೋರಿ ಫುಲ್ಲು ಕೇಳಿದ್ಮೇಲೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಕತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದೂರಲ್ಲಿ ಎಲ್ಲ ಜನರು ಖುಷಿಯಾಗಿ, ಸಂತೋಷವಾಗಿ ಮತ್ತು ನೆಮ್ಮದಿಯಾಗಿ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಒಂದಿನ ರಾತ್ರಿ ಇದ್ದಕ್ಕಿದ್ದಂಗೆ ಆ ಊರಿನ ಒಂದು ಗುಡಿಸಲ ಮೇಲೆ ಬೆಂಕಿ ಬಿದ್ದೋಗುತ್ತೆ. ಅವಾಗ ಊರಿನ ಜನ ಎಲ್ಲ ನೋಡಿ ಭಯಪಟ್ಟು ಅದನ್ನ ಆರಿಸೋದಕ್ಕೆ ನೀರನ್ನ ತರೋಣ ಅಂತ ಹತ್ತಿರದಲ್ಲಿದ್ದ ನದಿಗೆ ಬರ್ತಾರೆ. ಅಲ್ಲಿ ಎಲ್ಲರೂ ಒಂದೊಂದು ವಸ್ತುಗಳಿಂದ ನೀರನ್ನ ತುಂಬಿಸ್ಕೊಂಡು ತಂದು ಆ ಬೆಂಕಿಗೆ ಹಾಕ್ತಿರ್ತಾರೆ. ಅವಾಗಲೇ ಫಸ್ಟ್ ಟೈಮ್ ನಮ್ಮ ಹೀರೋ ಅಂದರೆ ನೀರು ನಮ್ಮ ಹೀರೋಯಿನ್ನ ಅಂದರೆ ಬೆಂಕಿನ ನೋಡ್ತಾನೆ. ಆ ಬೆಂಕಿಯ ಗಾಂಭೀರ್ಯ, ಬೆಳಕು, ಕ್ರೋಧ ಎಲ್ಲ ನೋಡಿದ ಕೂಡಲೇ ನಮ್ಮ ಹೀರೋಗೆ ತುಂಬ ಇಷ್ಟ ಆಗೋಗುತ್ತೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ನೀರು ಹಾಕಿದ್ರೂ ಆ ಬೆಂಕಿ ಮಾತ್ರ ನಿಲ್ಲೋದೇ ಇಲ್ಲ. ಹಿಂಗೆ ಸುಮಾರು ಹೊತ್ತು ಪ್ರಯತ್ನ ಪಟ್ಟ ಮೇಲೆ ಆ ಬೆಂಕಿ ಕಮ್ಮಿ ಆಗುತ್ತೆ. ಆದರೆ ನಮ್ಮ ಹೀರೋಗೆ ತುಂಬ ಬೇಜಾರಾಗುತ್ತೆ. ಮತ್ತೆ ಆ ಬೆಂಕಿನ ಯಾವಾಗ ನೋಡ್ತೀನೋ ಅಂತ ದುಃಖ ಪಡುತ್ತೆ. ಹೀಗೆ ನೀರು ಕಾಯ್ತಾ ಇರಬೇಕಾದ್ರೆ ಒಂದಿನ ಇನ್ನೊಂದು ಜಾಗದಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಜನರೆಲ್ಲ ಬಂದು ನೀರನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಹೀರೋಗೆ ತುಂಬ ಖುಷಿಯಾಗುತ್ತೆ. ಮತ್ತೆ ಬೆಂಕಿನ ನೋಡ್ತಾ ಇದ್ದೀನಿ ಅಂತ ಈ ಸಲ ಸ್ವಲ್ಪ ಧೈರ್ಯ ಮಾಡಿ ಬೆಂಕಿ ಹತ್ರ ಹೋಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ ಬೆಂಕಿಗೆ ಅನ್ಸುತ್ತೆ ಎಲ್ಲರೂ ನನ್ನ ನೋಡಿದ್ರೇನೆ ಓಡೋಗ್ತಾರೆ, ಆದರೆ ಇವನ್ ಯಾರು ಇಷ್ಟು ಧೈರ್ಯವಾಗಿ ನನ್ನ ಮುಂದೆ ಬಂದು ನಿಂತಿದ್ದಾನೆ ಅಂತ. ಬೆಂಕಿ ಅವನನ್ನು ಸುಡೋಕ್ಕೆ ನೋಡುತ್ತೆ, ಆದರೆ ಅಕಸ್ಮಾತ್ ಆಗಿ ಬೆಂಕಿನೇ ಆರೋಗುತ್ತೆ. ಇವಾಗ ಮತ್ತೆ ನಮ್ಮ ಹೀರೋಗೆ ಬೇಜಾರಾಗೋಗುತ್ತೆ. ಅರೆ ನೋಡಿ ಹತ್ರ ಹೋದ್ರೂ ಮಾತಾಡೋಕ್ಕಾಗ್ಲಿಲ್ವಲ್ಲ ಅಂತ. ಮತ್ತೆ ಇನ್ನಷ್ಟು ದಿನಗಳು ವೆಯ್ಟ್ ಮಾಡಿದ್ಮೇಲೆ ಮತ್ತೆ ನೀರಿಗೆ ಬೆಂಕಿನ ಮೀಟ್ ಮಾಡುವಂಥ ಅವಕಾಶ ಬರುತ್ತೆ. ಆದರೆ ಈ ಸತಿ ಯಾರು ನೀರನ್ನ ಬೆಂಕಿ ಹತ್ರ ಕರ್ಕೊಂಡು ಹೋಗೋದಿಲ್ಲ, ಯಾಕಂದರೆ ಆ ಬೆಂಕಿನ ಜನಗಳು ಬೆಳಕಿಗಾಗಿ ಬಳಸ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ನೀರಿನ ಅವಶ್ಯಕತೆ ಇರಲಿಲ್ಲ. ಆದರೆ ನೀರಿಗೆ ಅನಿಸ್ತಾ ಇತ್ತು ಯಾವಾಗಾದರೂ ಒಂದಿನ ಬೆಂಕಿನ ಮೀಟ್ ಆಗಿ ಅವನು ಎಷ್ಟು ಇಷ್ಟಪಡ್ತಿದ್ದಾನೋ ತಿಳಿಸ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಆ ಒಂದು ಅವಕಾಶ ಸುಮಾರು ದಿನಗಳಾಗಿದ್ರೂ ಬಂದಿರೋದಿಲ್ಲ. ಒಂದು ಬೆಂಕಿ ಹೇಗಿರುತ್ತೆ, ಅದು ಹೇಗೆ ಸೃಷ್ಟಿಯಾಯಿತು, ಅದರಿಂದ ಏನೇನು ಪ್ರಯೋಜನ, ಏನೇನು ಅನಾಹುತಗಳಾಗುತ್ತೆ, ಇದು ಯಾವುದು ನೀರಿಗೆ ಗೊತ್ತಿರೋದಿಲ್ಲ. ಮತ್ತೆ ನೀರು ಯಾವತ್ತೂ ಬೆಂಕಿ ಜೊತೆ ಬದುಕೋಕ್ಕಾಗೋದಿಲ್ಲ ಅನ್ನೋ ವಿಷಯನೂ ಗೊತ್ತಿರಲಿಲ್ಲ. ಫೈನಲಿ ಒಂದಿನ ಬೆಂಕಿ ಮತ್ತೆ ನೀರು ಎದುರು ಬದ್ರ ಆಗೋ ಅವಕಾಶ ಸಿಗುತ್ತೆ. ಸೊ ಅವಾಗ ಇದೇ ಒಳ್ಳೆ ಸಮಯ ಅಂತ ಅನ್ಕೊಂಡು ನೀರು ತಾನು ಇಷ್ಟಪಡ್ತಿರೋಂಥ ವಿಷಯನ ಹೇಳುತ್ತೆ. ಅವಾಗ ಬೆಂಕಿಗೆ ನೀರು ಅದನ್ನ ಎಷ್ಟು ಇಷ್ಟಪಡ್ತಿದೆ, ಅದಕ್ಕೋಸ್ಕರ ಇಷ್ಟು ದಿನ ಎಷ್ಟು ಕಷ್ಟಪಟ್ಟು ಕಾಯ್ತಾ ಇತ್ತು ಅನ್ನೋದೆಲ್ಲ ತಿಳ್ಕೊಂಡ್ಮೇಲೆ ಬೆಂಕಿಗೂ ನೀರ್ ಮೇಲೆ ಸ್ವಲ್ಪ ಪ್ರೀತಿ ಹುಟ್ಟೋಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಬೆಂಕಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದು ನೀರ್ ಜೊತೆ ಜೀವಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ತುಂಬ ಯೋಚನೆ ಮಾಡಿ ಅದಕ್ಕೆ ನೀರು ಇಷ್ಟ ಇಲ್ಲ ಅಂತ ಹೇಳ್ಬಿಡುತ್ತೆ. ಯಾಕಂದರೆ ಅವೆರಡು ಹತ್ರ ಆದರೆ ಒಂದು ಬೆಂಕಿಯ ಶಾಖಕ್ಕೆ ನೀರು ಹಬೆ ಆಗೋಗುತ್ತೆ, ಅಥವಾ ನೀರಿಂದ ಬೆಂಕಿನೇ ಆಹುತಿ ಆಗೋಗುತ್ತೆ. ಸೊ ಹೀಗಾಗಿ ಅವು ಯಾವ್ಯಾವ ಜಾಗದಲ್ಲಿ ಇದ್ವೋ ಅಲ್ಲೇ ಇದ್ರೆ ಚಂದ ಅಂತ ಅನ್ಕೊಳುತ್ತೆ. ಸಮಯ ಸಂದರ್ಭ ಬಂದಾಗ ಅವುಗಳ ಕೆಲಸ ಅವುಗಳು ಮಾಡಬೇಕು ಅಂತ ನಿರ್ಧರಿಸ್ಕೊತವೆ. ಈ ಒಂದು ವಿಷಯ ನೀರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ತಾನು ಪ್ರೀತಿಸಿರುವಂಥ ವ್ಯಕ್ತಿನ ಬಿಟ್ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ. ತುಂಬ ದುಃಖದಿಂದನೇ ವಾಪಸ್ ಹೋಗುತ್ತೆ. ಇನ್ನು ಬೆಂಕಿ ಕೂಡ ನೀರಿನ ಯಾವತ್ತೂ ತನ್ನ ಹತ್ರಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡು ತನ್ನ ಪಾಡಿಗೆ ತಾನೂ ಇರುತ್ತೆ. ಆದರೆ ಒಂದು ದಿನ ಬೆಂಕಿ ಎಕ್ಸ್ಪೆಕ್ಟೇ ಮಾಡದಿರೋ ರೀತಿಯಲ್ಲಿ ಒಂದು ವಿಷಯ ನಡೆಯುತ್ತೆ. ಅದೇನೆಂದರೆ ತುಂಬ ನೋವಲ್ಲಿ ವಾಪಸ್ ಹೋದ ನೀರು ತುಂಬ ದಿನ ಆ ನೋವನ್ನ ಅನುಭವಿಸೋಕ್ಕಾಗ್ತಾ ಇರೋದಿಲ್ಲ. ಹೇಗಾದರೂ ಬೆಂಕಿನ ಸೇರಬೇಕು ಅನ್ನೋ ಮಾರ್ಗನ ಹುಡುಕ್ತಿರುತ್ತೆ. ಅವಾಗ ಇಡೀ ಭೂಮಿಯಲ್ಲಿ ನೀರು ಆಯಿಲ್, ಗೀ ಮತ್ತು ಇನ್ನಿತರ ಸಾಧ್ಯವಾದಷ್ಟು ಮಾರ್ಗಗಳನ್ನ ಹುಡುಕೊಳ್ಳುತ್ತೆ. ಇವೆಲ್ಲದರಲ್ಲೂ ರೂಪ ಬದಲಾಯಿಸ್ಕೊಂಡು ಬೆಂಕಿ ಮುಂದೆ ಬಂದು ನಿಲ್ಲುತ್ತೆ. ಅದನ್ನು ನೋಡಿ ಬೆಂಕಿಗೆ ತುಂಬ ಖುಷಿಯಾಗುತ್ತೆ. ಇವಾಗ ಆ ಬೆಂಕಿ ಆ ನೀರನ್ನ ಮುಟ್ಬೋದು. ಇವಾಗ ಆ ಬೆಂಕಿಗೆ ಏನೂ ಆಗಲ್ಲ, ಬದಲಿಗೆ ಅದು ಇನ್ನೂ ಜೋರಾಗಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇನ್ನೊಂದು ಕಡೆ ನೀರಿನ ಆಯಸ್ಸು ಮುಗಿತಾ ಇರುತ್ತೆ. ಒಂದು ಕಡೆ ಖುಷಿ ಪಟ್ಟರು ಇನ್ನೊಂದು ಕಡೆ ಬೇಜಾರಾಗುತ್ತೆ ಬೆಂಕಿಗೆ. ಅವಾಗ ನೀರು ಹೇಳುತ್ತೆ, ನೀನೇನು ಬೇಜಾರು ಪಡಬೇಡ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನೀನು ನನ್ನ ಆವಿ ಮಾಡಿದ್ರೂ ಕೂಡ ನಾನು ಮತ್ತೆ ಮೋಡ ಆಗಿ, ಮೋಡದಿಂದ ಮಳೆ ಆಗಿ, ಮಳೆಯಿಂದ ಸಮುದ್ರಕ್ಕೆ ಸೇರಿ ಮತ್ತೆ ಆಯಿಲ್ ಆಗಿ ನಿನ್ನ ಮುಂದೆ ಬಂದು ನಿಲ್ತೀನಿ ಅಂತ. ಇನ್ನು ನಮ್ಮಿಬ್ಬರನ್ನ ಯಾರು ದೂರ ಮಾಡೋಕ್ಕೆ ಆಗಲ್ಲ. ಇದನ್ನು ಕೇಳಿಸ್ಕೊಂಡಂಥ ಬೆಂಕಿಗೆ ತುಂಬ ಇಷ್ಟ ಆಗಿ ನೀರನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗಲಿಂದ ಅವೆರಡು ಜೊತೆಯಲ್ಲೇ ಇರುತ್ತೆ. ಇಲ್ಲಿಗೆ ಕತೆ ಮುಗೀತು. ಇದರಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಈ ಸ್ಟೋರಿ ಥರನೇ ನಮ್ಮ ಜೀವನದಲ್ಲೂ ನಾವು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಅಥವಾ ನಮ್ಮನ್ನ ಯಾರಾದರೂ ಇಷ್ಟಪಡ್ತಿದ್ರೆ ಅವರು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ಸೇರ್ತಾರೆ. ಸೇರಬೇಕು ಅನ್ನೋ ಮನಸ್ಸಿದ್ರೆ ಸಾಕು. ಮನಸ್ಸಿದ್ರೆ ಆ ದೇವರೇ ಸಾಕರಿಸ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.